ಸ್ನೇಹಿತರೆ, ದರ್ಶನ್ ಅವರ ಸಿನಿಮಾಗಳು ಸದ್ಯಕ್ಕೆ ಮುಂದೆ ಯಾವಾಗ ಬರ್ತವೆ? ಯಾಕೆಂತಂದ್ರೆ ಅವರ ಸಿನಿಮಾಗಳು ಅಂದ್ರೇನೆ ಇಡೀ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಇಡೀ ಕರ್ನಾಟಕನೇ ಒಂದು ಒಂದು ತರ ನಡುಗ್ ಬಿಡ್ತಿತ್ತು, ಒಂಥರ ಶೇಕ್ ಆಗ್ತಿತ್ತು ಅವರ ಸಿನಿಮಾಗಳು ಬರ್ತಾ ಇವೆ ಅಂತಂದ್ರೆ. ಏನಾದ್ರೂ ಆಗ್ಲಿ ಸಮಯಕ್ಕೆ ಒಂದ್ ಕಡೆ ಕಾಂಟ್ರವರ್ಸಿ ಆಗ್ತಿದ್ವೋ, ಏನೋ ಒಂದ್ ಕಾರಣಕ್ಕೆ ಕಾಂಟ್ರವರ್ಸಿ ಆಗ್ತಿದ್ದೋ, ಅಥವಾ ದರ್ಶನ್ ಅವರ ವಿರೋಧಿಗಳು ಇನ್ನೊಂದು ಕಡೆ ಏನೋ ಕೆಟ್ಟದಾಗಿ ಅವ್ರದ್ದೇನೋ ವಿಡಿಯೋಗಳು ಮಾಡಿ, ದರ್ಶನ್ ಅವರ ಅಭಿಮಾನಿಗಳು ಅವ್ರ ವಿಡಿಯೋಗಳು ಮಾಡಿ, ಇದೆಲ್ಲ ಒಂದು 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 ರೀತಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಒಂಥರ ಕಾಂಟ್ರವರ್ಸಿಯಲ್ ರೀತಿ ಆಗ್ತಾ ಇತ್ತು. ಒಟ್ಟಿನಲ್ಲಿ ದರ್ಶನ್ ಅವರ ಸಿನಿಮಾಗಳು ಅಂತಂದ್ರೆ ಜನ ನೋಡೋಕೆ ತುದಿಗಾಲಲ್ಲಿ ನಿಂತ್ಕೊಳ್ತಾ ಇದ್ರು. ಎಸ್, ಅಂತ ದರ್ಶನ್ ಅವರ ಸಿನಿಮಾಗಳು ಸದ್ಯಕ್ಕೆ ಇವಾಗ, ಯಾಕೆಂದ್ರೆ ಅವರು ಜೈಲಲ್ಲಿ ಇದ್ದಾರೆ, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಯಾವಾಗ ಬರ್ಬಹುದು ಅವರ ಸಿನಿಮಾಗಳು ಮುಂದಿನ ದಿನಗಳಲ್ಲಿ? ನಿಜವಾಗ್ಲೂ ದರ್ಶನ್ ಅವರು ಇವರು ಈ ಒಂದು ಕೇಸಲ್ಲಿ ಅವರು ರಿಲೀಸ್ ಆಗ್ತಾರ? ರಿಲೀಸ್ ಆದ್ಮೇಲೆ ಯಾವಾಗ ಬರ್ಬೋದು ಅವ್ರ ಸಿನಿಮಾ? ಯಾವಾಗ ಶೂಟಿಂಗ್ ಆಗ್ಬಹುದು? ಅದ್ರಲ್ಲೂ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದಾರೆ ಬಿಡಿ. ದರ್ಶನ್ ಅಭಿಮಾನಿಗಳು ಯಾವತ್ತು ದರ್ಶನ್ ಅವರು ಜೈಲ್ಗೆ ಹೋದ್ರು ಅವತ್ತೇ ತುಂಬಾ ಅಂದ್ರೆ ತುಂಬಾ ನಿರಾಶಾವಾದಿಗಳಾಗ್ಬಿಟ್ರು. ಯಾಕೆಂದ್ರೆ ದರ್ಶನ್ ಅವ್ರ ಮೇಲೆ ತುಂಬಾ ಓಪನ್ ಇಟ್ಕೊಂಡಿದ್ರು. ಹಾಗಾಗಿ ಇವಾಗ ನೋಡಿ, ಒಂದು ಕಡೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಸಿನಿಮಾಗಳು ಹೇಳ್ಕೊಳ್ಳುವಂತ ಸಿನಿಮಾಗಳು ಯಾವ ಬರ್ತಾ ಇಲ್ಲ. ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳು ಇಲ್ಲೊಂದು ಬರ್ತವೆ, ಆದ್ರೆ ಅಂತ ಸಕ್ಸಸ್ ಏನೋ ಕಾಣ್ತಾ ಇಲ್ಲ. ಆಯ್ತಾ, ಇಲ್ಲಿ ದರ್ಶನ್, ಒಟ್ಟಿನಲ್ಲಿ ದರ್ಶನ್ ಅನ್ನೋ ಒಬ್ಬ ವ್ಯಕ್ತಿ ಅವನು ಸಿನಿಮಾಗಳು ಮಾಡಿದ್ರೆ ಸ್ವಲ್ಪ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ರೀತಿಯಾದ ಬೆಳವಣಿಗೆಯನ್ನು ನಾವು ಕಾಣಬಹುದಾಗಿತ್ತು. ಎಸ್, ಇವಾಗ ಆ ವಿಚಾರಕ್ಕೆ ಬರೋದೇ ಆದ್ರೆ ನಾವು ಅವ್ರ ಸಿನಿಮಾಗಳು ಮುಂದೆ ಬರ್ತಾವ ಅನ್ನೋದೇ ತುಂಬಾ ಜನರ ಕ್ವಶನ್. ಎಸ್, ಯಾಕೆ ಬರಬಾರ್ದು ಅಂತ ನಾನು ಕೇಳ್ತೇನೆ. ಯಾಕೆ ಅಂತಂದ್ರೆ ನೀವು ನೋಡಿರ್ಬೋದು, ಹಿಂದಿಯಲ್ಲಿ ಇದೇ ರೀತಿ ಸುಮಾರು ಜನ ಜೈಲ್ಗೆ ಹೋಗಿದ್ರು. ಅವರೆಲ್ಲರೂ ಕೂಡ ಅವರಿಗೆ ಒಂದು ವೇಳೆ ಅವ್ರು ತಪ್ಪು ಮಾಡಿದ್ರು, ತಪ್ಪು ಮಾಡಿ ಆನಂತರ ಅವರಿಗೆ ಪೆರೋಲ್ ಮೂಲಕ ಹೊರಗಡೆ ಬರ್ತಾರೆ, ಸಿನಿಮಾಗಳನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಹಿಂದಿಯಲ್ಲಿ ನಡೆದಿರ್ತಕ್ಕಂಥದ್ದೇ. ಹಾಗಾಗಿ ಕನ್ನಡದಲ್ಲಿ ದರ್ಶನ್ ಅವರು ಇವಾಗ ಸದ್ಯಕ್ಕೆ ಟ್ರಯಲ್ ನಡೀತಾ ಇದೆ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಇದು ಸಾಕ್ಷಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇವ್ರ ಕಡೆಯಿಂದ ದರ್ಶನ್ ಅವರ ವಕೀಲರು ವಾದ ಮಾಡ್ತಾ ಇದ್ದಾರೆ, ಆ ಕಡೆಯಿಂದನೂ ಕೂಡ ವಾದಗಳು ಇದೆಲ್ಲ ನಡೀತಾ ಇದೆ. ವಾದ ವಿವಾದಗಳೆಲ್ಲವೂ ಕೂಡ ನಡೀತಾನೆ ಇದೆ. ಈ ಒಂದು ವೇಳೆ ದರ್ಶನ್ ಅವರು ಅಪರಾಧಿ ಅಂತ ಏನಾದ್ರು ಒಂದು ವೇಳೆ ಸಾಬೀತು ಆದ್ರೂ ಕೂಡ ಗೊತ್ತಿಲ್ಲ ಏನಾಗತ್ತೆ ಅಂತ. ಅವರು ಸಾಬೀತು ಆದ್ರೂ ಆಗ್ಬಹುದು, ಆಗದೆ ಇದ್ರೂ ಆಗಿರ್ಬಹುದು. ಯಾಕೆಂದ್ರೆ ಈಗ ನಾವು ಕೋರ್ಟಲ್ಲಿ ಇದು ಇರೋದ್ರಿಂದ, ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ವಾದ ವಿವಾದಗಳು ಯಾವುದನ್ನು ಕರೆಕ್ಟಾಗಿ ಹೇಳಕ್ ಆಗಲ್ಲ ನಾವು. ಆಯ್ತಾ, ಒಂದು ವೇಳೆ ಅವರು ಇಲ್ಲ ಅವರು ಅಪರಾಧವನ್ನ ಮಾಡಿಲ್ಲ, ಇದರಿಂದ ವಿಮುಕ್ತರಾಗಿದ್ದಾರೆ ಅಂದ್ರೆ ಹೊರಗಡೆ ಬರ್ತಾರೆ, ಆ ನಂತರ ಸಿನಿಮಾಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ, ಒಂದು ವೇಳೆ ಅವರು ಇಲ್ಲ ಅವರು ಜೈಲಲ್ಲಿ ಇರ್ಬೇಕಾಗತ್ತೆ ಅಂತ ಪೆರೋಲ್ ಮೂಲಕ ಹೊರಗೆ ಬಂದು ಸಿನಿಮಾಗಳನ್ನು ಕೂಡ ಮಾಡಬಹುದು. ಆದ್ರೆ ದರ್ಶನ್ ಅವರು ಅದಕ್ಕೆ ಮನಸ್ಸು ಮಾಡ್ತಾರ, ಅಥವಾ ಹೊರಗಡೆ ಬಂದ್ರೆ ಏನೋ ಒಂದು ಪೆರೋಲ್ ಮುಖಾಂತರ ಅವರು ಏನಾರ ಅವ್ರ ಜೀವನ ಏನೀಗ ಸದ್ಯಕ್ಕೆ ಏನೇನು ಉಳ್ಕೊಂಡಿದೆಯೋ ಈ ಒಂದು ಸಂದರ್ಭದಲ್ಲಿ ಅದರ ಕಡೆ ಗಮನವನ್ನ ಕೊಡೋಕೆ ಪ್ರಯತ್ನವನ್ನ ಪಡ್ತಾರ, ತಮ್ಮ ಜೀವನ ಕಡೆ ಗಮನ ಕೊಡೋಕೆ ಪ್ರಯತ್ನವನ್ನ ಪಡ್ತಾರ, ಸಿನಿಮಾಗಳನ್ನ ಮಾಡ್ತಾರ ಅನ್ನೋದು ಕ್ವಶನ್ ತುಂಬಾ ಜನಕ್ಕೆ, ಅಂದ್ರೆ ತುಂಬಾ ಜನಕ್ಕೆ ಇದ್ದೇ ಇದೆ. ಒಟ್ನಲ್ಲಿ ಈ ಒಂದು ಕೇಸಿಂದ ದರ್ಶನ್ ಅವರು ವಿಮುಕ್ತರಾದ್ರೆ ಮೋಸ್ಟ್ಲಿ ಮತ್ತೆ ಸಿನಿಮಾಗಳು ಬರ್ತವೆ ಅನ್ನೋದು ನನ್ನ ಒಂದು ಉದ್ದೇಶ. ಇಲ್ಲ ಅಂದ್ರೆ ಪೆರೋಲ್ ಮೂಲಕ ಬಂದು ಸಿನಿಮಾಗಳು ಮಾಡ್ತಾರ, ಅದು ಅವರ ಒಂದು ವಿವೇಚನೆಗೆ ಬಿಟ್ಟಿದ್ದು. ನೋಡೋಣ, ಕಾಯ್ದು ಏನಾಗುತ್ತೆ. ನಿಮ್ಗೇನ್ ಅನಿಸ್ತಿದೆ ಕಮೆಂಟ್ ಮಾಡಿ. ನಮಸ್ಕಾರ.